ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ಬ್ಲಾಗನ್ನು ನಾನು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ. ಬೆಳಿಗ್ಗೆ ನನ್ನ ಮಗ ಬೇಗನೆ ಎದ್ದಿದ್ದಾನೆ, ಟಿ ವಿ ನೋಡ್ತಾ ಇದ್ದಾನೆ. ತುಂಬ ಚಳಿ ಇತ್ತು, ಮಳೆ ಎಲ್ಲ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಂತಹ ಟೈಮ್ನಲ್ಲಿ ತೆಗೆದಂತಹ ವಿಡಿಯೋ ಇದು. ಮೇ ಬಿ ಒಂದು 2 ವೀಕ್ಸ್ ಬ್ಯಾಕ್ ಆ ರೀತಿಯಲ್ಲಿ ತೆಗೆದಂತಹ ವಿಡಿಯೋ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಆದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ, ಅಥವಾ ಬೇರೆ ನನ್ನ ಚಾನಲಲ್ಲಿ ಬೇರೆ ಬೇರೆ ರೀತಿಯ ವೀಡಿಯೋಸನ್ನು ಪೋಸ್ಟ್ ಮಾಡಿದ್ದೇನೆ, ಅದು ಯಾವುದಾದ್ರೂ ನಿಮಗೆ ಇಷ್ಟ ಆಗ್ತದೆ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹಾಗೂ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನೀವು ಲೈಕ್ ಮಾಡಿ ಕಮೆಂಟ್ ಮಾಡುವಾಗ ನನಗೆ ಗೊತ್ತಾಗ್ತದೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ. ಕಾಮೆಂಟ್ ಮಾಡುವಾಗ ಗೊತ್ತಾಗ್ತದೆ ಅಲ್ವ ನಿಮಗೆ ಇಷ್ಟ ಆಗ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ತಿಳಿಸೋದನ್ನು ಕೂಡ ಮರಿಬೇಡಿ. ಸೊ ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ನನ್ನ ರುಟೀನ್. ನಿನ್ನೆ ನೈಟ್ ತೊಳೆದಂತಹ ಪಾತ್ರೆ, ಕೆಲವೊಮ್ಮೆ ನಾನು ರಾತ್ರಿನೇ ಎಲ್ಲದನ್ನು ಕೂಡ ಸೈಡಿಗೆ ಒಣಗಲಿಕ್ಕೆ ಅಂತ ಹೇಳಿ ಸಪ್ರೇಟಾಗಿ ತೆಗೆದಿಟ್ಟು ಆ ಒಂದು ಬಾಸ್ಕೆಟ್ ಏನಿದೆ ಅದನ್ನು ಕೂಡ ಒಣಗಲಿಕ್ಕೆ ಅಂತ ಹೇಳಿ ಫ್ರಿಜ್ ಹತ್ರ ಇಟ್ಟು ಮಲಗುವಂಥದ್ದು. ಫ್ರಿಜ್ ಹತ್ರ ಇಡೋದ್ರಿಂದ ಫ್ರಿಜ್ ಸ್ವಲ್ಪ ಹೀಟ್ ಇರ್ತದೆ, ಫ್ರಿಜ್ಜಿನ ಸೈಡ್ಸ್ ನೀವು ಒಬ್ಸರ್ವ್ ಮಾಡಿರ್ಬೋದು. ಸೊ ಅಲ್ಲಿ ಸೈಡ್ಸಲ್ಲಿ ಸ್ವಲ್ಪ ಹೀಟ್ ಇರೋದ್ರಿಂದ ಅದು ಚೆನ್ನಾಗಿ ಬೆಳಿಗ್ಗೆಗೆ ಡ್ರೈ ಆಗಿರ್ತದೆ. ಇಲ್ಲಾಂದರೆ ಅದರಲ್ಲಿ ಸ್ವಲ್ಪ ಪಾಚಿ ಬಂದ ರೀತಿಯಲ್ಲಿ ಆಗ್ತದೆ. ಡೈಲಿ ಯೂಸ್ ಮಾಡ್ತೇವೆ ಅಲ್ವ ನಾವು. ಇವತ್ತಿಗೆ ಬ್ರೇಕ್ಫಾಸ್ಟಿಗೆ ನಾನು ನೆನ್ನೆ ದೋಸೆ ಮಾಡಿದ್ದೆ, ಉಳಿದ ಹಿಟ್ಟಲ್ಲಿ ಇಡ್ಲಿಯನ್ನು ಕೂಡ ಮಾಡ್ಕೊಂಡಿದ್ದೆ. ಸೊ ಇಡ್ಲಿಯನ್ನು ನಾನು ಹಾಗೆಯೇ ತೆಗೆದಿಟ್ಟಿದ್ದೆ. ಇವಾಗ ಅದನ್ನು ಸ್ಟೀಮ್ ಮಾಡಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ. ಈ ರೀತಿಯಲ್ಲಿ ಯಾವುದಾದ್ರೂ ಒಂದು ರೆಡಿಯಾಗಿರುವಂತಹ ಬ್ರೇಕ್ಫಾಸ್ಟ್ ಇದ್ದರೆ ಸ್ಟೀಮ್ ಮಾಡಿ ಎಲ್ಲ ಯೂಸ್ ಮಾಡೋದಾದರೆ ತುಂಬಾ ಈಸಿ ಆಗ್ತದೆ. ಮಕ್ಕಳಿಗೆಲ್ಲ ಸ್ಕೂಲ್ ಇರುವಾಗಂತೂ ಏನಿದ್ರೂ ಕೂಡ ನಾವು ಬ್ರೇಕ್ಫಾಸ್ಟಿಗೆ ಪ್ರಿಪ್ರೇಷನ್ ಮಾಡಿಯೇ ಇರಬೇಕು, ಆಗ ಮಾತ್ರ ನಮಗೆ ಯೂಸ್ ಆಗುವಂಥದ್ದು. ಇಲ್ಲಾಂದರೆ ತುಂಬ ಕಷ್ಟ ಆಗ್ತದೆ ಕೆಲವೊಮ್ಮೆ. ನನಗೆ ಅಂದರೆ ಚಿಕ್ಕ ಮಗು ಇರೋದ್ರಿಂದ ನಾನಿಲ್ಲಿ ಬಂದು ಈ ಒಂದು ಬ್ರೇಕ್ಫಾಸ್ಟ್ನ ಎಲ್ಲ ಕೆಲಸಗಳನ್ನು ರೆಡಿ ಮಾಡುವಾಗ ಅವನು ಕೂಡ ಅಲ್ಲಿ ಎದ್ದು ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿನ್ನೆಯಿಂದ ನಮಗೆ ಕರೆಂಟೇ ಇಲ್ಲ, ತುಂಬ ದಿನ ಆಯಿತು ಹೀಗೇನೆ. ಈಗ ನೈಟ್ ಕರೆಂಟೇ ಇರೋದಿಲ್ಲ, ಬೆಳಗ್ಗೆ ಕೊಡುವಂಥದ್ದು 8 ಗಂಟೆ ನಂತರ ಎಲ್ಲ. ಸೊ ನಮಗೆ ನೈಟೇ ಇನ್ವರ್ಟ್ರ್ ಮುಗ್ದಿತ್ತು, ಖಾಲಿ ಒಂದು ಫ್ಯಾನ್ ಮಾತ್ರ ರನ್ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿ ಸಿಯೋನ್ ಮತ್ತು ಹಸ್ಬೆಂಡ್ ಮಲಗಿದಾರಲ್ಲ, ಅಲ್ಲಿ ಫ್ಯಾನ್ ರನ್ ಆಗ್ತಾ ಇದೆ. ಹಾಗಾಗಿ ಮತ್ತು ಕಿಚನಲ್ಲಿ ಕೂಡ ಲೈಟ್ ಆನ್ ಇದೆ ಅಲ್ಲ, ಸೊ ಇನ್ವರ್ಟ್ರ್ ಅಲಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ಬೇಗನೆ ಆಫ್ ಮಾಡಿದ್ದೇನೆ. ಮಳೆಗಾಲ ಬಂದರೆ ಇದೇ ಒಂದು ತೊಂದರೆ, ಒಂದು ದಿನ ಕರೆಂಟ್ ಇದ್ದರೆ ಇನ್ನೊಂದು ದಿನ ಕರೆಂಟ್ ಇರೋದಿಲ್ಲ, ಮತ್ತು ಒಂದು ದಿನ ಇನ್ವರ್ಟ್ರ್ ಬ್ಯಾಕಪ್ ಒಳ್ಳೆಯದಾಗಿ ಬಂದರೆ ಇನ್ನೊಂದು ದಿನ ಬರೋದಿಲ್ಲ. ಹಾಗೆಯೇ ಯಾವಾಗ ಚಾರ್ಜ್ ಆಗ್ತದೆ, ಎಷ್ಟೊತ್ತಿಗೆ ಕರೆಂಟ್ ಬರ್ತದೆ, ಎಷ್ಟೊತ್ತಿಗೆ ಹೋಗ್ತದೆ ಗೊತ್ತಾಗೋದಿಲ್ಲ ಅಲ್ಲ ಇನ್ವರ್ಟ್ರ್ ಇರೋದ್ರಿಂದ. ಸೊ ಇನ್ವರ್ಟ್ರ್ ಬಂದ ನಂತರ ಲೈಫ್ ಅಂತೂ ತುಂಬಾ ಈಸಿ ಆಗಿದೆ. ಆದರೆ ಇನ್ವರ್ಟ್ರ್ ಇಲ್ಲದೆ ಕೂಡ ಇರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಮೊದಲೆಲ್ಲ ಅಭ್ಯಾಸ ಇತ್ತು, ಬಟ್ ಈಗ ಇನ್ವರ್ಟ್ರ್ ಇದ್ದ ಕಾರಣ ಅಭ್ಯಾಸನೇ ಇಲ್ಲ. ಈಗ ಕರೆಂಟ್ ಇಲ್ಲಾದರೆ ಏನೋ ಒಂದು ರೀತಿ ಖಾಲಿ ಖಾಲಿ ಅಂತ ಹೇಳಿ ಅನ್ನಿಸ್ತದೆ. ಇಲ್ಲಿ ನಾನು ಸ್ಟೀಮ್ ಮಾಡಿ ಉಳಿದಂತಹ ನೀರು ಯಾವಾಗಲೂ ನಾನು ಯಾವುದಾದ್ರೂ ಒಂದು ರೀತಿಯಲ್ಲಿ ಯೂಸ್ ಮಾಡ್ತೇನೆ. ಇವತ್ತು ನಮಗೆ ದಾಲ್ ಇದ್ದಂಥದ್ದು ನೆನ್ನೆ ಸಾರು, ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟಿಗೆ ಸಿಯೋನಿಗೆ ದಾಳಲ್ಲಿ ಏನಾದರೂ ಇಡ್ಲಿಯನ್ನು ಕೊಡ್ತೇನೆ ಅಂತ ಹೇಳಿ, ಮತ್ತು ಟಿಫಿನ್ ಕೊಡಲಿಕ್ಕೆ ಉಂಟಲ್ಲ, ಹಾಗಾಗಿ ಟಿಫಿನಿಗೆ ನಾನಿಲ್ಲಿ ಎಗ್ಗನ್ನು ಬಾಯ್ಲ್ ಮಾಡುವ ಅಂತ ಹೇಳಿ ಇಟ್ಕೊಳ್ತಾ ಇದ್ದೇನೆ. ಎಗ್ ಅವನಿಗೆ ಸಹ ಕೊಡ್ತೇನೆ, ಮತ್ತು ಎಗ್ ಯೋಕನ್ನು ಮಗುವಿಗೆ ಸಹ ಕೊಡ್ಬೋದಲ್ಲ. ಹಾಗಾಗಿ ನಾನು ಒಂದು 3 ಎಗ್ಗನ್ನು ಆ ಒಂದು ಸೇಮ್ ಬಿಸಿ ನೀರಿದ್ದಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಟ್ಟಿದ್ದೇನೆ. ಸೊ ಅದರಲ್ಲೇ ಬಾಯ್ಲ್ ಮಾಡುವ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದೇನೆ. ಮಗುವಿಂದು ಈಗ 1 ಗಂಟೆ ಆಗ್ತಾ ಬಂತಲ್ಲ, ಎದ್ದು 1-1.5 ಗಂಟೆ ಆಗ್ತಾ ಬಂತು. ಸೆಕೆಂಡ್ ರೌಂಡ್ ನಿದ್ದೆಗೆ ರೆಡಿ ಆಗ್ತಾ ಇದ್ದಾನೆ. ಕೆಲವೊಮ್ಮೆ ನನಗೆ ಮಗುವಿನ ಮುಖ ನೋಡುವಾಗ ಪಾಪ ಅನಿಸುವಂಥದ್ದು, ಯಾಕೆಂದರೆ ಸಿಯೋನ್ ಚಿಕ್ಕದಿರುವಾಗ ನನಗೆ ಬೇರೆ ಯಾವುದು
ಅಂದರೆ ಎಕ್ಸ್ಟ್ರಾ ಕೆಲಸಗಳಿರಲಿಲ್ಲ. ಈಗ ನನಗೆ ಟಿಫಿನ್ ರೆಡಿ ಮಾಡಬೇಕು ಅಥವಾ ಅವನಿಗೆ ಬ್ರೇಕ್ಫಾಸ್ಟ್ ಕೊಡಬೇಕು, ಆ ಒಂದು ಹರಿಬರಿಯಲ್ಲಿರ್ತೇನೆ. ಈ ಮಗುವಿಗೆ ಏನಾಗ್ತದೆ ಅಂತ ಹೇಳಿದರೆ ನನಗೆ ಅವನನ್ನು ಇದ್ದು ಕೂಡ ನಾನು ಇಗ್ನೋರ್ ಮಾಡಿದ ಹಾಗೆ ನನಗೆ ಅನಿಸ್ತದೆ, ಪಾಪ ಅನ್ನಿಸ್ತದೆ. ಬಟ್ ಏನು ಮಾಡುವಂಥದ್ದಲ್ವ, ನಮಗೆ ಕೂಡ ಬೇರೆ ಹೆಲ್ಪ್ ಇಲ್ಲ, ಏನು ಮಾಡಲಿಕ್ಕೂ ಆಗೋದಿಲ್ಲ. ಎಲ್ಲ ತಾಯಂದ್ರಿದ್ದು ಇದೇ ಹಣೆ ಬರ. ನನ್ನ ಆ ಚಿಕ್ಕ ಮಗು ಏನಿದ್ದಾನೆ ಅವನು ನನ್ನ ಹಿಂದೆನೇ ತಿರುಗಾಡ್ತಾ ಇರ್ತಾನೆ. ಹಸ್ಬೆಂಡ್ ಮತ್ತು ಇವನು ಎದ್ದು ಬರುವ ತನಕನೂ ನನ್ನ ಹಿಂದೆನೇ ಕಿಚನಲ್ಲಿ, ನಾನು ಎಲ್ಲಿ ಹೋಗ್ತೇನೆ ಅಲ್ಲಿ ಬಂದು ನನ್ನ ನೈಟಿ ಹಿಡಿದು ನಿಂತ್ಕೊಳ್ಳುವಂಥದ್ದು. ಈಗ ನೋಡಿ ಎಲ್ಲ ಕಡೆ ಓಡಾಡ್ತಾ ಇದ್ದಾನೆ, ಎಲ್ಲಿ ಎಂತ ಸಿಗ್ತದೆ ಅಂತ ಫಸ್ಟ್ ಹುಡುಕುವಂಥದ್ದು. ಬೆಳಿಗ್ಗೆ ಕಸ ಏನಾದರೂ ಉಂಟಾ ಅಂತ ಹೇಳಿ ಮನೆಯಲ್ಲಿ ಬಾಯಿಗೆ ಹಾಕಲಿಕ್ಕೆ, ಅದೇನು ಸಿಗಲಿಲ್ಲ ಆದರೆ ಮತ್ತೆ ಹೀಗೇ ಆಚೆ ಈಚೆ ಹೋಗುವಂಥದ್ದು, ಕಬಟನ್ನೆಲ್ಲ ಓಪನ್ ಮಾಡುವಂಥದ್ದು. ಈಗ ನೋಡಿ ಸಿಯೋನಿಗೆ ನಾನು ದಾಳಲ್ಲಿ ಇಡ್ಲಿ ಕೊಡುವ ಅಂತ ಹೇಳಿ ಅಂದ್ಕೊಂಡೆ, ಸ್ವಲ್ಪ ದಾಳನ್ನು ಕೂಡ ಅವನಿಗೆ ಹಾಕಿದ್ದೆ. ಬಟ್ ಅವನು ಈ ಒಂದು ಚಾಕ್ಲೇಟ್ ಸ್ಪ್ರೆಡಲ್ಲಿ ತಿಂತೇನೆ ಅಂತ ಹೇಳಿದ. ಹೇಗಾದರೂ ಒಂದು ತಿಂದೆ ಎದ್ದೋಗಲಿ ಅಂತ ಹೇಳಿ, ಯಾಕಂದರೆ ಲೇಟ್ ಆಗ್ತದೆ ಅಲ್ವಾ. ಸೊ ಇಲ್ಲಿ ಅವನಿಗೆ ನಾನು ಆ ಒಂದು ಚಾಕ್ಲೇಟ್ ಸ್ಪ್ರೆಡ್, ಅದು ಅದರಲ್ಲಿ ಶುಗರ್ ಎಲ್ಲ ಏನು ಕೂಡ ಇಲ್ಲ, ನೋ ಆ್ಯಡೆಡ್ ಶುಗರ್, ಹಾಗಾಗಿ ನಾನು ಅದನ್ನೇ ಕೊಡ್ತಾ ಇದ್ದೇನೆ. ಹೆಲ್ದಿ ಇದೆ ಕೂಡ. ಚಿಕ್ಕ ಮಗು ನೋಡಿ ಅಲ್ಲಿ ಕೆಳಗೆ ಏನೋ ಸ್ಟಿಕ್ ಆಗಿದೆ, ಅದನ್ನು ತೆಗಿಲಿಕ್ಕೆ ನೋಡ್ತಾ ಇದ್ದೇನೆ ಬಾಯಿಗೆ ಹಾಕಲಿಕ್ಕೆ ಅಂತ ಹೇಳಿ. ಹೀಗೇ ಮಕ್ಕಳು ದೊಡ್ಡವರಾಗೋ ತನಕ ತುಂಬ ಕಷ್ಟ. ಕೆಲವು ಮಕ್ಕಳು 1.5 ವರ್ಷ 2 ವರ್ಷ ತನಕನೂ ಈ ರೀತಿ ಬಿದ್ದದೆಲ್ಲ ಬಾಯಿಗೆ ಹಾಕೋರು ಇರ್ತಾರೆ. ಸೊ ನಾನು ಆಚೆ ಹೋದೆ ನೋಡಿ, ನನ್ನ ಹಿಂದೆನೇ ಬಂದಿದ್ದಾನೆ. ಈಗ ಈಚೆ ಬರುವಾಗ ಪುನಃ ಬರ್ತಾನೆ. ನನಗೆ ನಿನ್ನೆ ಏನಾಯಿತು ಅಂತ ಹೇಳಿದರೆ, ನಾನು ಚಿಕ್ಕ ಮಗುವನ್ನು ಮಲಗಿಸ್ತಾ ಇದ್ದೆ. ಸಿಯೋನ್ ಒಬ್ಬನೇ ಒಳಗೆ ಬಂದಂಥದ್ದು, ಅಂದರೆ ಸ್ಕೂಲಿಂದ ಬಂದ ಕೂಡಲೇ. ಇಲ್ಲಾಂದರೆ ನಾನು ಅವನನ್ನು ಸ್ಕೂಲಿಂದ ಬಂದ ಕೂಡಲೇ ಅವನ ಟಿಫಿನನ್ನೆಲ್ಲ ವಾಶ್ ಮಾಡಿ ಎಲ್ಲ ಸೈಡಿಗೆ ಇಟ್ಕೊಳ್ತೇನೆ. ನನಗೆ ನೆನಪೇ ಇರಲಿಲ್ಲ. ನಾನು ಈಗ ಟಿಫಿನ್ ರೆಡಿ ಮಾಡುವ ಅಂತ ಹೇಳಿ ನೋಡುವಾಗ ಟಿಫಿನ್ನೇ ಕಾಣಿಸ್ತಿಲ್ಲ. ಆಗ ನನಗೆ ನೆನಪಾಯಿತು, ಟಿಫಿನ್ ವಾಶೇ ಮಾಡಲಿಲ್ಲ ಅಂತ ಹೇಳಿ ಬೇಗ ವಾಶ್ ಮಾಡಿದ್ದೇನೆ. ನಿನ್ನೆ ಏನೋ ಸ್ವಲ್ಪ ಹಾಗೆಯೇ ಡ್ರೈ ಆಗಿರುವಂಥ ಐಟಮ್ ಕೊಟ್ಟಿದ್ದಕ್ಕೆ ಏನು ಸ್ಮೆಲ್ ಕೂಡ ಬರಲಿಲ್ಲ. ಸೊ ಬೇಗ ವಾಶ್ ಮಾಡಿ ಇಲ್ಲಿ ಒರೆಸಿ ತಗೊಳ್ತಾ ಇದ್ದೇನೆ. ನನಗೆ ಇದೆಲ್ಲ ನೆನಪೇ ಆಗೋದಿಲ್ಲ. ಎಸ್ಪೆಷಲಿ ಈಗ ಡೆಲಿವರಿ ಆದ ನಂತರ ನೆನಪಂತೂ ತುಂಬಾ ಕಮ್ಮಿ. ಗ್ಯಾಸಲ್ಲಿ ಎಲ್ಲ ಏನಾದರೂ ಇಟ್ಟರೆ ಇಲ್ಲೇ ಇರಬೇಕು, ಇಲ್ಲಾಂದರೆ ಮತ್ತೆ ನೆನಪೇ ಆಗೋದಿಲ್ಲ. ಹಾಗಾಗಿ ನಾನು ಇಲ್ಲೇ ಇರುವಂಥದ್ದು. ಇಲ್ಲಾದರೆ ನಾನು ಇಲ್ಲೇ ನನ್ನ ಹತ್ರ ಇದ್ದಿದೆ ಅಲ್ವಾ ಇಂಡಕ್ಷನ್, ಅದರಲ್ಲಿ ಇಡ್ತೇನೆ. ಅದರಲ್ಲಿ ಟೈಮರ್ ಉಂಟಲ್ಲ, ಆಫ್ ಆಗ್ತದೆ ಅಂತ. ಇಲ್ಲಾಂದರೆ ಮೊಬೈಲಲ್ಲಿ ಅಲ್ರಾಮನ್ನು ಇಡುವಂಥದ್ದು, ಅಲಾರ್ಮ್ ಆಗುವಾಗ ಬಂದು ಆಫ್ ಮಾಡುವಂಥದ್ದು, ಹಾಗೆ ಮಾಡೋದು. ನಿಮಗೂ ಆ ರೀತಿಯಲ್ಲಿ ಯಾರಿಗಾದರೂ ಇರ್ಬೋದಲ್ವ, ನೀವು ಮಾಮ್ಸಿಗೆಲ್ಲ ಯಾರಿಗಾದರೂ ಇದೆ ಆದರೆ ನೀವು ಕೂಡ ಕಾಮೆಂಟ್ ಮಾಡಿ. ಅದು ಕೂಡ ನಾರ್ಮಲ್ ಆಯಿತಾ, ಮಾಮ್ಸ್ ಬ್ರೈನ್ ಅಂತ ಹೇಳುವಂಥದ್ದು ಅದೊಂದು ಕಂಡೀಷನ್, ಡೆಲಿವರಿ ಆದ ನಂತರ ಆಗುವಂಥದ್ದು. ನಮ್ಮ ಮಗುವಿನ ಕಡೆಗೆ ನಾವು ಹೆಚ್ಚಾಗಿ ಗಮನ ಕೊಡೋದ್ರಿಂದ ನಮ್ಮ ಬ್ರೈನ್ ಆ ಸೈಡಿಗೆ ಮಾತ್ರ ಹೆಚ್ಚು ಕಾನ್ಸಂಟ್ರೇಷನನ್ನು ಕೊಡ್ತದೆ. ಈ ಒಂದು ಉಳಿದದ್ದೆಲ್ಲ ಉಳಿದ ಒಂದು ಥಿಂಗ್ಸ್ ಏನಿರ್ತದೆ ಅದನ್ನು ಇಗ್ನೋರ್ ಮಾಡಲಿಕ್ಕೆ ನಮ್ಮ ಬ್ರೈನೇ ನಮ್ಮನ್ನು ಟ್ರಿಗರ್ ಮಾಡುವಂಥದ್ದು. ಸೊ ತುಂಬ ಕೂಗ್ತಾ ಇದ್ದ ಮಗು, ಎತ್ತಿಕೊಳ್ಳಿ ಅಂತ. ಹಾಗಾಗಿ ನಾನು ಮಾವನಿಗೆ ಕರೆದು ಇಲ್ಲಿ ಕೂತ್ಕೊಳ್ಳಿಸಿದ್ದೇನೆ. ಯಾಕಂದರೆ ಟಿಫಿನ್ ಕೂಡ ರೆಡಿ ಆಗಲಿಲ್ಲ ಇನ್ನು, ಇವನೊಂದು ಸಹ ರೆಡಿ ಮಾಡಬೇಕಲ್ಲ. ಹಾಗಾಗಿ ನಾನಿಲ್ಲಿ ಟಿಫಿನಿಗೆ ಬೇಕಾದಂಥದ್ದು, ಸ್ನ್ಯಾಕ್ಸಿಗೆ ಬೇಕಾದಂಥದ್ದು. ಸ್ನ್ಯಾಕ್ಸಿಗೆ ಅವನು ಯಾವಾಗಲೂ ಕೂಡ ಆ್ಯಪಲನ್ನು ತಗೊಂಡು ಹೋಗುವಂಥದ್ದು. ಆ್ಯಪಲ್ ಮತ್ತು ಅದರೊಟ್ಟಿಗೆ ಸ್ವಲ್ಪ ಕ್ಯಾಶ್ಯೂಸ್ ಅಥವಾ ಒಂದು ಮಲ್ಟಿವಿಟಮಿನ್ ಗಮ್ಮಿ ಏನಾದರೂ ಆ ರೀತಿಯಲ್ಲಿ ಏನಾದರೂ ಕೊಡ್ತೇನೆ ನಾನು. ನನ್ನ ಚಿಕ್ಕ ಮಗುವಿಗೆ ನನ್ನನ್ನು ನೋಡ್ತಾನೇ ಇರಬೇಕು. ಕಾಣಲಿಲ್ಲ ಆದರೆ ಕಣ್ಣು ಮುಂದೆ ಕಾಣಲಿಲ್ಲ ಆದರೆ ಅವನಿಗೆ ಹುಡುಕಿ ಬರ್ತಾನೆ ಎಲ್ಲಿದ್ದೇನೆ ಅಂತ ಹೇಳಿ. ಎಲ್ಲ ರೂಮಿಗೆ ಹೋಗಿ ಹುಡುಕ್ತಾನೆ, ಎಲ್ಲಿಲ್ಲಾದರೆ ಲಾಸ್ಟಿಗೆ ಬಾತ್ರೂಮಿಗೆ ಕೂಡ ಹೋಗ್ತಾನೆ. ಸೊ ಮಕ್ಕಳು ದೊಡ್ಡವರಾಗ್ತಾ ಇರುವ ಹಾಗೇನೆ ಅವರಿಗೆ ಮನೆಯಲ್ಲಿ ಇರುವಂಥ ಜಾಗ ಮತ್ತು ಎಲ್ಲಿ ಎಲ್ಲ ಹೋಗ್ತಾರೆ ಅದರದ್ದೆಲ್ಲ ಗೊತ್ತಾಗ್ತದಲ್ವ, ಎಲ್ಲ ಒಂದು ರೂಮಿದು ಪರಿಚಯ ಸಿಗ್ತದೆ. ಹಾಗಾಗಿ ಅಲ್ಲಿಯೇ ಹುಡುಕ್ತಾರೆ ನಮ್ಮನ್ನು ಬಂದು. ಇವತ್ತು ಸಿಯೋನಿಗೆ EVS ಲಾಸ್ಟ್ ಎಕ್ಸಾಮ್ ಇದ್ದಂತಹ ದಿನ. ಅವನಿಗೆ ಬಾಡಿ ಪಾರ್ಟ್ಸ್ ಎಲ್ಲ ಹೇಳಲಿಕ್ಕಿತ್ತು, ಅಂದರೆ ಹೆಡ್, ಹೇರ್, ಇಯರ್ಸ್, ಐಸ್ ಅಂಥದ್ದೆಲ್ಲ ಹೇಳಲಿಕ್ಕಿತ್ತು. ಸೊ ಅದನ್ನೆಲ್ಲ ಅವನು ಹೇಳ್ತಾ ಇದ್ದಾನೆ. ಅವನಿಗೆ ಎಲ್ಲ ಬಾಡಿ ಪಾರ್ಟ್ಸ್ ಅವನಿಗೆ ಗೊತ್ತು, ಬಟ್ ಆ ಒಂದು ರೈಮ್ ಇದೆ ಅಲ್ವಾ, ಹೆಡ್, ಶೋಲ್ಡರ್, ನೀಸ್ ಆ್ಯಂಡ್ ಟೋಸ್ ಅಂತ ಹೇಳಿ. ಸೊ ಅವನು ಹೆಡ್ ಅಂತ ಹೇಳಿದ ಕೂಡಲೇ ಸೀದಾ ಶೋಲ್ಡರ್, ನೀಸ್ ಆ್ಯಂಡ್ ಟೋಸಿಗೆ ಹೋಗ್ತಾನೆ. ಚಿಕ್ಕದ್ರಿಂದ ಅವನಿಗೆ ಆ ಒಂದು ರೈಮ್ಸ್ ಬಾಯ್ಪಾಠ ಆಗಿರೋದ್ರಿಂದ ಸೀದಾ ಅಲ್ಲಿಗೆ ಹೋಗ್ತಾನೆ. ಮತ್ತು ಮಧ್ಯದಲ್ಲಿರುವಂಥದ್ದೆಲ್ಲ ಹೇಳೋದೇ ಇಲ್ಲ, ಕಣ್ಣು, ಮೂಗು ಇದೆಲ್ಲ ಹೇಳೋದಿಲ್ಲ. ನಾನು ಅವನಿಗೆ ಜಸ್ಟ್ ಒಂದು ನಿನ್ನೆ ಸಂಜೆ ಕೂಡ ನಾನು ಕಲಿಸಿದ್ದೆ, ಎಲ್ಬೋ ಇಂಥದ್ದೆಲ್ಲ. ಅದನ್ನು ಈಗ ಪುನಃ ರಿಮೈಂಡ್ ಮಾಡ್ತಾ ಇದ್ದೀನಿ. ಎಷ್ಟು ಫಿಂಗರ್ಸ್ ಇದೆ ಅದೆಲ್ಲ ಅವರಿಗೆ ಬರೀಲಿಕ್ಕೆ ಸಹ ಉಂಟು, ಕೇಳಲಿಕ್ಕೆ ಸಹ ಉಂಟು. ಹಾಗೆ ಟೀಚರ್ ಕೇಳುವಾಗ ಹೇಳಲಿಕ್ಕೆ ಉಂಟು. ಸೊ ಅದನ್ನೆಲ್ಲ ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೇನೆ. ಅಲ್ಲಿ ಹೋಗಿ ಎಂತ ಮಾಡ್ತಾನೆ ಅಂತ ಗೊತ್ತಿಲ್ಲ.
ನನ್ನ ಚಿಕ್ಕ ಮಗುವಿಗೆ ಸಿಯೋನ್ನ ಬೆಲ್ಟ್ ಅಂದರೆ ತುಂಬ ಇಷ್ಟ. ಆ ಬೆಲ್ಟಿದ ಒಂದು ಬಕ್ಕಲ್ ಪಾರ್ಟ್ ಏನಿದೆ ಅದು ಮೆಟಲ್ ಇದಲ್ಲ, ಇವನಿಗೆ ಈಗ ಮೇ ಬಿ ಟೀತಿಂಗ್ ಟೈಮ್ ಅಂತ ಅಂದ್ಕೊಳ್ತೇನೆ ನಾನು. ಯಾಕೆಂದರೆ ಮಕ್ಕಳಿಗೆ ಹಲ್ಲು ಬರಲಿಕ್ಕೆ ಸ್ವಲ್ಪ ತಿಂಗಳ ಹಿಂದೆಯಿಂದಾನೇ ಅವರು ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ಎಲ್ಲ ಕಚ್ಚುವಂಥದ್ದು. ಇವನು ಹೆಚ್ಚಾಗಿ ಬಾಯಿಗೆ ಹಾಕೋದ್ರಿಂದ ಅವನು ಈಗ ಅಂದರೆ ಸ್ವಲ್ಪ ಈ ಸಲೈವ ಎಲ್ಲ ಉಂಟಲ್ಲ, ಜೊಲ್ಲು ಸ್ವಲ್ಪ ಹೊರಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಕೈಗೆ ಬೆರಳು ಹಾಕುವಾಗ. ಅಂದರೆ ಮೇ ಬಿ ಟೀದಿಂಗ್ ಕೂಡ ಇರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಹಾಗೆ ಆ ಬೆಲ್ಟ್ ಅಂದರೆ ಅವನಿಗೆ ತುಂಬ ಇಷ್ಟ, ಬೆಲ್ಟನ್ನೇ ಕಚ್ತಾ ಇರುವಂಥದ್ದು. ಹಾಕಿದ ನಂತರ ಕೂಡ ಅವನು ಹೋಗಿ ಎಳಿತಾನೆ, ಅಷ್ಟು ಇಷ್ಟ ಅವನಿಗೆ. ಸೊ ಈಗ ಬಂದಿದ್ದಾನೆ ನೋಡಿ ಬೆಲ್ಟ್ ತೆಗಿಲಿಕ್ಕೆ ಅಂತ ಹೇಳಿ. ಅವನಿಗೆ ಬೆಲ್ಟ್ ಅಂದರೆ ತುಂಬ ಇಷ್ಟ. ಈ ರೀತಿಯೆಲ್ಲ ಕೆಲವೊಂದು ಡೈಪರ್ ಚೇಂಜ್ ಮಾಡುವಾಗ ಮತ್ತು ಮಗುವಿಗೆ ಬೇರೆ ಬಟ್ಟೆ ಎಲ್ಲ ಹಾಕಿಸಿ ಕೊಡುವಾಗ ಸ್ವಲ್ಪ ಹೊತ್ತು ಕೂತ್ಕೊಳ್ಳುವಂಥದ್ದು ಬೆಳಿಗ್ಗೆ. ಮತ್ತು ಸಿಯೋನ್ ಹೋಗುವವರಿಗೆ ಪುರ್ಸೊತ್ತೇ ಇರೋದಿಲ್ಲ, ಹೋದ ನಂತರ ಕೂಡ ಮಗುವಿಗೆ ತಿನ್ನಲಿಕ್ಕೆಲ್ಲ ಕೊಡಲಿಕ್ಕೆ ಇರ್ತದಲ್ಲ. ಸೊ ಈ ಒಂದು ಟೈಮ್ ಏನಿದೆ, ಈಗ ಕೂತ್ಕೊಂಡ ಹಾಗೆಯೇ ಮತ್ತೆ ಟೈಮೇ ಸಿಗೋದಿಲ್ಲ. ಈಗ ಮಳೆಯೆಲ್ಲ ಇರೋದ್ರಿಂದ ಕ್ಲಾತ್ ಡೈಪರ್ಸ್ ಸರಿಯಾಗಿ ಒಣಗ್ತಾ ಇಲ್ಲ, ಒಣಗಲಿಕ್ಕೆ ಸಹ ತುಂಬ ಟೈಮ್ ತಗೊಳ್ತದಲ್ಲ. ಹಾಗಾಗಿ ನಾನು ಡೈಪರ್ಸನ್ನೇ ಯೂಸ್ ಮಾಡುವಂಥದ್ದು. ತುಂಬ ಜನ ಕೇಳ್ತಾ ಇದ್ದರು ಮಗುವಿನ ಹೆಸರು, ಮಗುವಿನ ವೆಯ್ಟ್ ಎಷ್ಟಿದೆ, ಮಗುವಿಗೆ ಎಷ್ಟು ತಿಂಗಳಾಯಿತು ಎಲ್ಲ ಕೇಳ್ತಾ ಇದ್ದರು. ಸೊ ಈ ಒಂದು ಆಗಸ್ಟ್ನ 16th ಬಂದರೆ ಆಗಸ್ಟ್ 16th ಅವನಿಗೆ 9 months ಕಂಪ್ಲೀಟ್ ಆಗ್ತದೆ. ಅದರ ನಂತರ 10 ಸ್ಟಾರ್ಟ್ ಆಗುವಂಥದ್ದು. ಎವ್ರಿ ಮಂತ್ 16th ಬಂದರೆ ಅವನಿಗೆ ಮಂತ್ಸ್ ಕಂಪ್ಲೀಟ್ ಆಗ್ತಾ ಹೋಗುವಂಥದ್ದು. ಮತ್ತು ಅವನ ವೆಯ್ಟ್ 8.5 kgs to 9 kgs ಮಧ್ಯದಲ್ಲಿದೆ. ಅಂದರೆ ಅದು ಫ್ಲಕ್ಚುಯೇಟ್ ಆಗ್ತಾನೆ ಇರ್ತದೆ, ಹೇಳಲಿಕ್ಕೆ ಆಗೋದಿಲ್ಲ. ನಾನು ಯಾವಾಗಲೂ ಕೂಡ ತೂಕ ಕೂಡ ಮಾಡಲಿಲ್ಲ. ಸ್ವಲ್ಪ ಬ್ಲಾಗ್ಗಳ ಹಿಂದೆ ನಾನು ಒಂದು ದಿನ ಅವನಿಗೆ ಜ್ವರ ಬಂದಿತ್ತು ಅಂತ ಹೇಳಿದ್ದೆ. ಸೊ ಆ ಟೈಮ್ನಲ್ಲಿ ತೂಕ ಮಾಡಿದಾಗ 8.5 kg ಇದ್ದ. ಮತ್ತು ನನ್ನ ಮಗುವಿನ ಹೆಸರು ಡೇಲನ್ ಅಂತ, DAYLEN ಅಂತ ಹೇಳಿ. ಸಿಯೋನ್ದು ಎಸ್ಸಿಂದ ನನ್ನ ಹಸ್ಬೆಂಡ್ ಹೆಸರಿಂದ. ಸೊ ನಂದು ಡಿ ಅಲ್ವಾ, ಸೊ ಡಿಯಿಂದ ಇಟ್ಟಿರುವಂಥದ್ದು ಡೇಲನ್ ಅಂತ ಹೇಳಿ. ಇತ್ತೀಚೆಗೆ ಸಿಯೋನ್ ನಾನೊಬ್ಬನೇ ಹೋಗ್ತೇನೆ ಅಂತ ಹೇಳಿ ರಿಕ್ಷಾದವರೆಗೆ ಅವನೊಬ್ಬನೇ ಹೋಗುವಂಥದ್ದು. ನಮಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ನಮಗೆ ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ಹೆಡ್ ಶೋಲ್ಡರ್ ಪೂರ ಸಂಗಜೆ ಅವನಿಗೆ ಅವನ ಲಂಚ್ ಬ್ಯಾಗ್, ಸ್ಕೂಲ್ ಬ್ಯಾಗ್ ಮತ್ತು ಒಂದು ಕೊಡೆ ಎಲ್ಲ ಹಿಡ್ಕೊಂಡು ಅವನಿಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ಅಪ್ಪಿರೋದ್ರಿಂದ ಹತ್ತಿ ಹೋಗಲಿಕ್ಕೆ ಕಷ್ಟ, ಆದರೆ ಸಹ ಹೋಗ್ತಾನೆ. ಅವನಿಗೆ ಅಂದರೆ ಬೇರೆ ಕಡೆ ಎಲ್ಲ ಮೇ ಬಿ ಮಕ್ಕಳು ಬೋರ್ಡ್ ಮಾಡುವಾಗ ಹಾಗೆಯೇ ಬರ್ತಾರೆ ಕಾಣ್ತದೆ ರಿಕ್ಷಾಗೆ ಬೋರ್ಡ್ ಆಗುವಾಗ. ಸೊ ಅದನ್ನು ನೋಡಿ ಅವನಿಗೆ ನಾನು ಒಬ್ಬನೇ ಹೋಗಬೇಕು ಅಂತ ಹೇಳಿ ಒಂದು ಆಸೆ. ಹಾಗಾಗಿ ನಮಗೆ ಕೂಡ ತುಂಬಾ ಒಳ್ಳೆಯದಾಯಿತು. ಯಾಕಂತ ಹೇಳಿದರೆ ಕೆಲವೊಮ್ಮೆ ನನಗೆ ಮಗು ಏನಾದರೂ ಮೋಷನ್ ಪಾಸ್ ಮಾಡಿದೆ ಆದರೆ ಎಲ್ಲ ಹೋಗಲಿಕ್ಕೆ ಆಗೋದಿಲ್ಲ ಅಲ್ಲ, ಸಡನ್ನಾಗಿ ಅಲ್ಲಿ ಹೋಗಿ ಕಾಯ್ತಾ ಇರಬೇಕು ರಿಕ್ಷಾ ಬರುವ ತನಕ. ಸೊ ಅಂಥ ಟೈಮ್ನಲ್ಲಿ ಎಲ್ಲ ಒಬ್ಬನಿಗೆ ಬಿಡಲಿಕ್ಕೆ ಆಗೋದಿಲ್ಲ ಅಲ್ಲ, ಆ ಒಂದು ಕಷ್ಟ ಇತ್ತು ಮೊದಲು. ಈಗಾದರೆ ಪರವಾಗಿಲ್ಲ, ನಾನೇ ಹೋಗ್ತೀನಿ ಅಂತ ಅವನೇ ಹೇಳಿದ್ರಿಂದ ಅವನೇ ಹೋಗ್ತಾನೆ. ನಾನು ಮತ್ತು ಹಸ್ಬೆಂಡ್ ಹಿಂದೆ ಕಿಚನಿಂದ ಅವನನ್ನು ಇಲ್ಲಿಂದ ನೋಡ್ತಾ ಇದ್ವಿ, ಮಾನಿಟರ್ ಮಾಡ್ತಾ ಇದ್ವಿ. ನಾನು ಇಲ್ಲಿ ಅವನಿಗೆ ರಿಮೈಂಡ್ ಮಾಡ್ತಾ ಇದ್ದೇನೆ ಏನೆಲ್ಲ ಉಂಟು, ಎಷ್ಟು ಕಿವಿ ಉಂಟು ಅಂತ ಎಲ್ಲ ಹೇಳಿ. ಇಲ್ಲಿ ಸಿಯೋನ್ ನನಗೆ ಹೇಳ್ದ ನೋಸ್ ಎಷ್ಟಿದೆ ಅಂತ ಕೇಳಿದ್ದಕ್ಕೆ 2 ಇದೆ ಅಂತ ಹೇಳಿ. ನಾನು ಕೂಡ ಚಿಕ್ಕವಳಿರುವಾಗ ಹಾಗೆಯೇ ಹೇಳ್ತಾ ಇದ್ದೆ, ನನ್ನ ಮಮ್ಮಿ ಹತ್ರ ಕೂಡ ನಾನು ಕೇಳ್ತಿದ್ದೆ ಯಾಕೆ ನೋಸ್ 2 ಅಲ್ವಾ ಅಂತ ಹೇಳಿ. ಅಂದರೆ ಮೇ ಬಿ ನಾಸ್ಟ್ರಲ್ಸ್ ಇದೆ ಅಲ್ವಾ, 2 ಹೋಲ್ಸ್ ಇರೋದ್ರಿಂದ ಅವನು ಹೇಳುವಂಥದ್ದು 2 ನೋಸ್ ಇರೋದು ಅಂತ ಹೇಳಿ. ಅಂದರೆ ಕಿವಿಯಲ್ಲಿ ಕೂಡ 2 ಹೋಲ್ಸ್ ಇದೆ ಅಲ್ಲ, ಆಚೆ ಒಂದು ಈಚೆ ಒಂದು. ಸೊ ಮಕ್ಕಳ ಒಂದು ತಲೆ ನೋಡಿ, ಮಕ್ಕಳಿಗೆ ಒಂದು ಅಂದರೆ ಅವರ ಒಂದು ಕನ್ಫ್ಯೂಷನ್ಸ್ ನೋಡಿ, ಚಿಕ್ಕ ಚಿಕ್ಕ ವಿಷಯದಲ್ಲಿ ಆದರೂ ಕನ್ಫ್ಯೂಸ್ ಆಗಿ ಬಿಡ್ತಾರೆ. ಮತ್ತು ಹೇಳಿಕೊಟ್ರು ಸಹ ಅದೊಂದು ಡೌಟ್ ಅವನಿಗೆ, ಒಂದು ಮೂಗು ಹೇಗಿರೋದು, 2 ಇದೆ ಅಲ್ಲ, ಇಲ್ಲಿ ಒಂದು ಉಂಟು ಈಚೆ ಒಂದು ಉಂಟಲ್ಲ ಅಂತ ಹೇಳಿ. ಸೊ ಅದೇ ನಾನು ಮತ್ತು ಹಸ್ಬೆಂಡ್ ಮಾತಾಡ್ತಾ ನಗಾಡ್ತಾ ಇದ್ವಿ. ಸ್ವಲ್ಪ ದೊಡ್ಡವರಾಗೋ ತನಕ ಮತ್ತು ಅವರಿಗೆ ಗೊತ್ತಾಗ್ತದೆ. ನಮ್ಮ ಸಿಯೋನ್ ಸ್ವಲ್ಪ ಅಂದರೆ ಹೈಟ್ ಜಾಸ್ತಿ ಇಲ್ಲ ಅವನ ಏಜ್ ಮಕ್ಕಳಿಗಿಂತ ಸ್ವಲ್ಪ ಹೈಟ್ ಕೂಡ ಕಮ್ಮಿ, ವೆಯ್ಟ್ ಕೂಡ ಕಮ್ಮಿನೇ. ಮತ್ತು ಅವನಿಗೀಗ 4 years 3 months ಆಯಿತು. ಈಗ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅಲ್ವಾ, LKGಯಲ್ಲಿ ಅವನು ಕಲಿತಾ ಇರುವಂಥದ್ದು. ಅವನಿಗೆ ಈ ರಿಕ್ಷಾಗೆಲ್ಲ ಹತ್ತಲಿಕ್ಕೆ ಸಹ ಕಷ್ಟ ಆಗ್ತದೆ. ಬಟ್ ರಿಕ್ಷಾದಲ್ಲಿರುವಂತಹ ಮಕ್ಕಳು, ಇವನಿಗಿಂತ ಸ್ವಲ್ಪ ದೊಡ್ಡ ಮಕ್ಕಳು ಯಾರಿದ್ದಾರೆ ಅವರು ಕೈ ಕೊಟ್ಟು ಹತ್ತಿಸ್ತಾರೆ ಮೇಲೆ. ಸೊ ಹತ್ತಿ ಹೋಗ್ತಾನೆ. ಮತ್ತು ಇಳಿದು ಬರುವಾಗಿಲ್ಲ ಎಷ್ಟು ಚಿಕ್ಕವನು ಕಾಣ್ತಾನೆ ಅಂತ ಇಲ್ಲ, ಅವನ ಬ್ಯಾಗ್ ಅಂತೂ
ಮತ್ತು ಅವನ ಏಜಿನ ಮಕ್ಕಳಿಗೆ ಸರಿ ಇದೆ, ಬಟ್ ಇವನು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅವನಿಗೆ ಬ್ಯಾಗು ಕೂಡ ದೊಡ್ಡದಾಗಿ ಕಾಣ್ತಾ ಉಂಟು. ಸೊ ಇದು ನಾನು ಅತ್ತೆ ಇಲ್ಲದ ಟೈಮ್ನಲ್ಲಿ ತೆಗೆದಿರುವಂಥದ್ದು. ಅತ್ತೆ ಯಾಕೆ ಇಲ್ಲ ಅಂತ ಹೇಳಿ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರ. ಅತ್ತೆಗೆ ಕೈ ಬೆರಳಿಗೆ ಟ್ರಿಗರ್ಡ್ ಫಿಂಗರ್ ಅಂತ ಹೇಳಿ ಕೈ ಬೆರಳಲ್ಲಿ ನರದ ಒಳಗೆ ರಕ್ತ ಚಲಾವಣೆ ಸರಿ ಆಗೋದಿಲ್ಲ. ಆ ಟೈಮ್ನಲ್ಲಿ ಅದಕ್ಕೆ ಒಂದು ರಿಲೀಸ್ ಮಾಡುವಂಥ ಒಂದು ಸಣ್ಣ ಸರ್ಜರಿ ಮಾಡ್ತಾರೆ. ಡೇ ಕೇರ್ ಪ್ರೊಸೀಜರ್ ಅಷ್ಟೇ, ಬೆಳಿಗ್ಗೆ ಹೋಗಿ ಸಂಜೆ ಬಿಡುವಂಥ ಒಂದು ಪ್ರೊಸೀಜರ್, ಅದನ್ನು ಮಾಡಿದ್ದಾರೆ. ಸೊ ಅವರು ಮಗಳ ಮನೆಯಲ್ಲೇ ಇದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದರೆ ಅವರು ಕೆಲಸ ಎಲ್ಲ ಮಾಡ್ತಾರೆ ಅಲ್ವ, ಹಾಗಾಗಿ ಅಂದರೆ ಸ್ವಂತ ಅವರವರ ಮನೆಯಲ್ಲಿ ಬಂದರೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಹಾಗಾಗಿ ಮಗಳ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ತುಂಬ ದಿನ ಆಯಿತು, ಈಗೊಂದು 1 ವೀಕ್ ಎಲ್ಲ ಜಾಸ್ತಿನೇ ಆಯಿತು. ಆ ಟೈಮ್ನಲ್ಲಿ ನಾನು ಶೂಟ್ ಮಾಡಿರುವಂತಹ ವೀಡಿಯೋಸ್. ಮತ್ತು ಕೆಲವರಿಗೆ ಅತ್ತೇನು ಯಾಕೆ ತೋರಿಸ್ತಾ ಇಲ್ಲ ನೀವು ಅಂತ ಕೇಳ್ತೀರಾ. ಕೆಲವೊಂದು ವೀಡಿಯೋಸಲ್ಲಿ ಇದ್ದಾರೆ, ನನ್ನ ಮುಂಚೆಯ ವೀಡಿಯೋಸಲ್ಲೆಲ್ಲ ಇದ್ದಾರೆ. ಪ್ರೆಗ್ನೆಂಟ್ ಇರುವಾಗ ಅದಕ್ಕಿಂತ ಮುಂಚೆಯ ವೀಡಿಯೋಸನ್ನೆಲ್ಲ ಚೆಕ್ ಮಾಡಿ ಅದರಲ್ಲಿದ್ದಾರೆ. ಅದರ ನಂತರದ ವೀಡಿಯೋಸಲ್ಲಿ ನಾನು ಕೆಲವೊಮ್ಮೆ ಕ್ಯಾಪ್ಚರ್ ಮಾಡಿರ್ತೇನೆ, ಕೆಲವೊಮ್ಮೆ ಮಾಡಿರೋದಿಲ್ಲ. ಕೆಲವರು ಸ್ಕಿಪ್ ಮಾಡಿ ಎಲ್ಲ ನೋಡೋದ್ರಿಂದ ಅವರಿಗೆ ನೋಡಲಿಕ್ಕೆ ಸಿಕ್ಕಿರಲಿಕ್ಕಿಲ್ಲ ಮೇ ಬಿ. ಅತ್ತೆ ಇದ್ದರೆ ಅವರೇ ಇಲ್ಲಿ ಹಿಂದೆ ಬೆಳಿಗ್ಗೆ ನಾನು ಮಗುವಿಗೆ ಸ್ಕೂಲಿಗೆಲ್ಲ ಕಳಿಸ್ಲಿಕ್ಕೆ ರೆಡಿ ಮಾಡುವಾಗ ಅವರು ಎದ್ದು ಬೆಂಕಿ ಎಲ್ಲ ಮಾಡಿರ್ತಾರೆ. ಸೊ ಆ ಟೈಮ್ನಲ್ಲಿ ಅಂದರೆ ನನಗೆ ಎಷ್ಟೊಂದು ಬ್ಯುಸಿ ಆಗೋದಿಲ್ಲ, ಆರಾಮಾಗಿ ನನ್ನ ಕೆಲಸ ಮಾಡಿ ನನ್ನ ಮಕ್ಕಳನ್ನೆಲ್ಲ ಅಂದರೆ ಸಿಯೋನನ್ನು ಸ್ಕೂಲಿಗೆ ಕಳಿಸಿ ಚಿಕ್ಕದನ್ನು ಮಲಗಿಸಿ ಎಲ್ಲ ಆದ ನಂತರ ಅಡುಗೆ ಕೆಲಸ ನಾವು ಸ್ಟಾರ್ಟ್ ಮಾಡುವಂಥದ್ದು. ಅಮ್ಮ ಇಲ್ಲಿ ನಾಯಿಗೆ ಅನ್ನ ಎಲ್ಲ ಅಕ್ಕಿ ಎಲ್ಲ ಹಾಕಿರ್ತಾರೆ. ನಾನೀಗ ನಾಯಿಗೆ ಅಕ್ಕಿ ಮತ್ತು ಈ ಒಂದು ವೇಸ್ಟೇಜ್ ಎರಡನ್ನೂ ಕೂಡ ಹಾಕಿ ಅನ್ನ ಮಾಡಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ. ಈಗ ಬೆಂಕಿದೆ ಪ್ರಾಬ್ಲಮ್, ಮಳೆ ಬರ್ತಾ ಇರೋದ್ರಿಂದ ಈ ಸೌದೆ ಎಲ್ಲ ಸ್ವಲ್ಪ ಚಂಡಿ ಆಗಿರೋದ್ರಿಂದ ಹೊತ್ತಲಿಕ್ಕೆ ಕೇಳೋದಿಲ್ಲ. ಹಾಗೆಯೇ ಬಿಟ್ಟು ಹೋದರೆ ಅದರಷ್ಟಕ್ಕೆ ಅದು ಅಲ್ಲೇ ಹೊತ್ತದೆ, ಹಾಗೆಯೇ ಇದ್ದು ಬಿಡ್ತದೆ. ಹಾಗಾಗಿ ಆಗಾಗ ಬಂದು ನೋಡ್ತಾ ಇರಬೇಕು. ಬ್ರೇಕ್ಫಾಸ್ಟಿಗೆ ಅದಕ್ಕೆ ಅಂತ ಹೇಳಿ ತೆಗೆದ ಪಾತ್ರೆಗಳೆಲ್ಲ ಹಾಗೇ ಇತ್ತು, ಅದನ್ನೆಲ್ಲ ನಾನೀಗ ವಾಶ್ ಮಾಡಿ ಸಾರ್ಟ್ ಮಾಡ್ತಾ ಇದ್ದೇನೆ. ಈ ಸಿಂಕಲ್ಲಿ ಪಾತ್ರೆ ನೋಡುವಾಗ ಏನೋ ಒಂಥರ ಹೆವಿ ಫೀಲ್ ಆಗೋದು, ಅದೊಮ್ಮೆ ಕ್ಲಿಯರ್ ಆದರೆ ಸ್ವಲ್ಪ ಸಮಾಧಾನ. ನಿನ್ನೆ ನಾನು ಇಡ್ಲಿ ಮಾಡಿದ್ದೆ ಅಲ್ವಾ, ಸೊ ಇಡ್ಲಿಯ ಬೌಲ್ಸನ್ನು ಕೆಳಗೆ ತೆಗೆದಿದ್ದೆ. ನಾವು ಮೇಲೆ ಅಟ್ಟದ ಮೇಲೆ ಸ್ಟೋರ್ ಮಾಡುವಂಥದ್ದು, ಸೊ ಅದನ್ನೆಲ್ಲ ಹಿಂದೆ ಇಟ್ಟಿದ್ದೇನೆ. ಚಿಕ್ಕ ಮಗುವಿನ ಮುಂದೆ ಎಲ್ಲ ಈ ರೀತಿಯಲ್ಲಿ ಮೇಲೆಲ್ಲ ಹತ್ತಿದರೆ ಅದಕ್ಕೆ ಮತ್ತೆ ಗೊತ್ತಾಗ್ತದೆ ಈಗ ಹತ್ತಲಿಕ್ಕೆಲ್ಲ ಉಂಟಂತ ಹೇಳಿ. ನಾನು ಸ್ವಲ್ಪ ದೊಡ್ಡದಾಗುವಾಗ ಈಗ ನೋಡಿ ಅಲ್ಲಿ ಮೇಲೆ ಸ್ಲ್ಯಾಬ್ ಮೇಲೆ ಇದ್ದದನ್ನೆಲ್ಲ ಎಳೆದು ಕೆಳಗೆ ಹಾಕ್ತಾ ಇದ್ದಾನೆ. ಏನು ಸಹ ಈಗ ಸೈಡಲ್ಲಿ ಇಡಲಿಕ್ಕಿಲ್ಲ, ಈ ಮಣ್ಣಿನ ಪಾತ್ರೆ ಎಲ್ಲ ಸೈಡಲ್ಲಿ ಇಟ್ಟರೆ ಎಳೆದು ಕೆಳಗೆ ಹಾಕಿಬಿಡ್ತಾನೆ. ಈಗ ಅವನಿಗೆ ಹಸಿವಾಗಿದೆ, ಕೂಗ್ತಾ ಇದ್ದಾನೆ ನೋಡಿ. ನಾನಿಲ್ಲಿ ರಾಗಿಯನ್ನು ಆ ಒಂದು ಫೀಡಿಂಗ್ ಬಾಟಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಜನ ಇದರ ಲಿಂಕ್ ನನಗೆ ಕೇಳ್ತಾ ಇದ್ದೀರಾ ಕಾಮೆಂಟಲ್ಲಿ. ನಾನು ನನ್ನ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಏನೆಲ್ಲ ಯೂಸ್ ಮಾಡ್ತೇನೆ, ಇಂಪಾರ್ಟೆಂಟ್ ಆಗಿರುವಂತಹ ಪ್ರಾಡಕ್ಟ್ಸ್, ನನ್ನ ಮೆಟರ್ನಿಟಿ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಪ್ರಾಡಕ್ಟ್ಸ್, ಇದೆಲ್ಲ ಪ್ರಮೋಷನ್ ಅಲ್ಲ, ತುಂಬ ಜನರಿಗೆ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ನಾನು ಅದರ ಲಿಂಕನ್ನೆಲ್ಲ ಹಾಕಿರ್ತೇನೆ, ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡಿ ನೋಡಿ. ಬೇಬಿಯ ಫೀಡಿಂಗ್ ಬಾಟಲ್ ಇದೇನು ಕಾಸ್ಟ್ಲಿದೆಲ್ಲ ಏನಲ್ಲ, ಆಯಿತು, ಎಲ್ಲರಿಗೆ ಅಫೋರ್ಡ್ ಮಾಡ್ಬೋದು. ಮೇ ಬಿ 200 ರುಪೀಸ್ ಆ ರೀತಿ ಇಲ್ಲೇನೋ ಇರುವಂಥದ್ದು. ನಾನು ಕಮ್ಮಿದೆ ತೊಗೊಂಡಿದ್ದು, 500, 600ಇಂದ 1000ವರೆಗೆ ಕೂಡ ಇದೆ. ನಮಗೆ ಒಂದು ಗಳಿಗೆ ಯೂಸ್ ಮಾಡಲಿಕ್ಕಲ್ಲ, ನಿಮ್ಮ ಒಂದು ಬಜೆಟಿಗೆ ಯಾವ ರೀತಿಯಲ್ಲಿ ಫ್ರೆಂಡ್ಲಿ ಆಗಿದೆ ಅದನ್ನೇ ತಗೊಳ್ಳಿ. ದೊಡ್ಡದೇ ತೊಗೊಳ್ಬೇಕಂತ ನಾನು ಹೇಳೋದಿಲ್ಲ. ಈವನ್ ಈ ಫೀಡಿಂಗ್ ಚೇರ್ ಏನಿದೆ ಇದು ಕೂಡ 2500ದ್ದು. ಮತ್ತೆ ಎಲ್ಲ ಇರುವಂಥದ್ದು 4000, 3500, 3000 ಆ ರೀತಿಯಲ್ಲಿ ನಮ್ಮ ಬಜೆಟಿಗೆ ಅನುಸಾರವಾಗಿದ್ದಂಥದ್ದು. ನನಗೆ ಇದು ತುಂಬ ಯೂಸ್ ಆಗ್ತದೆ. ನನಗೆ ಅಂದರೆ ನೀ ಸರ್ಜರಿ ಆಗಿರೋದ್ರಿಂದ ಕೆಳಗೆಲ್ಲ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಹಾಗಾಗಿ ನನಗೆ ಯೂಸ್ ಆಗ್ತದೆ ಅಂತ ಹೇಳಿ ನಾನು ಇದನ್ನು ಬೇಕು ಅಂತ ಹೇಳಿನೇ ಪರ್ಚೇಸ್ ಮಾಡಿರುವಂಥದ್ದು. ದೇವ್ರ ದಯೆಯಿಂದ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಒಳ್ಳೆಯದೇ ಆಯಿತು, ನನಗೆ ತುಂಬ ಯೂಸ್ ಆಗ್ತಾ ಇದೆ. ಯಾವಾಗಲೂ ನಾನು ಕೂದಲನ್ನು ಮೇಲೆ ಕಟ್ಟೋದ್ರಿಂದ ಮಗುವಿಗೆ ನನ್ನ ಕೂದಲನ್ನು ನೋಡಿನೇ ಗೊತ್ತಿಲ್ಲ, ನಾನು ಕೂದಲು ಬಿಟ್ಟರೆ ಅವನು ಸರ್ಪ್ರೈಸ್ ಆಗಿ ನೋಡ್ತಾನೆ. ಹಾಗಾಗಿ ಕೂದಲನ್ನು ಓಪನ್ ಮಾಡಿ ಸ್ವಲ್ಪ ಹೊತ್ತು ಎಂಟರ್ಟೈನ್ ಮಾಡಿ ಅವನನ್ನು ತಿನ್ನಲಿಕ್ಕೆ ಅಂತ ಹೇಳಿ ಕೂತ್ಕೊಳಿಸಿದ್ದೇನೆ. ಸ್ವಲ್ಪ ಒಂದು 5 ಮಿನಿಟ್ಸ್ ತಿನ್ನಿಸುವಾಗ ನೋಡಿ ಇಲ್ಲಿ ಟಪ್ ಅಂತ ಸೌಂಡ್ ಆಯಿತು. ಈ ಕಾಗೆ ಉಂಟಲ್ಲ, ಈ ರೀತಿ 5 ಕಾಗೆಗಳಿದೆ. ಇದರಲ್ಲಿ 2 ದೊಡ್ಡ ಕಾಗೆ, 3 ಚಿಕ್ಕ ಕಾಗೆಗಳು. ಈ ದೊಡ್ಡ ಕಾಗೆಗಳೇನಿದೆ ಇದು ಈ ನಾಯಿದು ಪಾತ್ರೆಯಲ್ಲಿ ನಾನ್ ವೆಜ್ ಇರ್ತದೆ ಅಂತ ಹೇಳಿ ಗೊತ್ತು. ಅದಕ್ಕೋಸ್ಕರ ಅದರ ಕ್ಯಾಪನ್ನು ಅಂದರೆ ಅದರ ಮುಚ್ಚಳವನ್ನು ಬಂದು ತೆಗೆಯುವಂಥದ್ದು, ಆಗಾಗ ತೆಗೆದು ಕೆಳಗೆ ಹಾಕುವಂಥದ್ದು. ಆಗ ಬಿಸಿ ಹೋಗಿ ಬರ್ತದೆ ಅಲ್ವಾ ಬಾಯಿಗೆ, ಹಾಗೆ ಓಡಿ ಹೋಗ್ತದೆ. ಈಗ ಮೊದಲೆಲ್ಲ ಇರಲಿಲ್ಲ, ಬಟ್ ಈಗ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಕೂಡ ಈ 2 ದೊಡ್ಡ ಕಾಗೆಗಳು ಚಿಕ್ಕ 3 ಕಾಗೆಯನ್ನು ಓಡಿಸ್ತದೆ. ಮೇ ಬಿ ಅದೆರಡು ಒಂದು ಟೀಮ್ ಇರಬೇಕು.
ಕಾಗೆದೆ ಈಗ ದೊಡ್ಡ ಉಪದ್ರ, ನೋಡ್ತಾನೆ ಇರಬೇಕು, ಇಲ್ಲಾಂದರೆ ಮಡಿಕೆಯನ್ನೇ ಕೆಳಗೆ ಹಾಕಿಬಿಡ್ತದೆ ಕೆಲವೊಮ್ಮೆ. ನಾವು ಅದಕ್ಕೆ ಅದರ ಮೇಲೆ ಒಂದು ದೊಡ್ಡ ತಪ್ಪಲೆಯನ್ನು ಕೌಚಿ ಇಟ್ಟು ಅದರ ಮೇಲೆ ಈ ದೊಡ್ಡ ದೊಡ್ಡ ಸೌದೆ ಪೀಸ್ಗಳನ್ನು ಇಡುವಂಥದ್ದು. ಬಿದ್ದರೆ ಅದು ಬೀಳುವಾಗ ನಮಗೆ ಸೌಂಡಲ್ಲಿ ಬರ್ಬೋದಲ್ಲ ಬೇಗ. ಮತ್ತು ನಾಯಿದನ್ನು ಕೂಡ ಒಳಗೆ ಎಲ್ಲ ತೊಗೊಂಡೋಗಿ ಇಡಲಿಕ್ಕೆ ಅದೊಂದು ದೊಡ್ಡ ಕಿರಿಕಿರಿ. ಇಲ್ಲಿಂದನೇ ನಾಯಿಗೆ ನಾವು ಬಕೆಟಲ್ಲಿ ನಾವಂತ ಹೇಳಿದರೆ ಅದೆಲ್ಲ ಮಾವನೇ ಮಾಡುವಂಥದ್ದು. ಮಾವ ಅಥವಾ ಅತ್ತೆ ಇದ್ದರೆ ಅತ್ತೆ, ಯಾರಿಗೆ ಆಗ್ತದೆ ಅವ್ರು ಮಾಡ್ತಾರೆ. ನಾಯಿದೆಲ್ಲ ಕೆಲಸ ಅವರೇ ನೋಡುವಂಥದ್ದು, ನಾಯಿಗೆ ಊಟ ಹಾಕುವಂಥದ್ದು, ಬಿಡುವಂಥದ್ದು ಅದನ್ನೆಲ್ಲ. ಆ ಒಂದು ಮಾವಿನ ಮರ ಉಂಟಲ್ಲ, ಹಿಂದೆ ಕಾಣ್ತಾ ಉಂಟಲ್ಲ, ಅದರ ಮೇಲೆ ಏರುವಂಥದ್ದು ಕಾಗೆ. ಅಲ್ಲಿಂದ ಕರೆಕ್ಟ್ ಕಾಣ್ತದೆ ಕಿಚನ್ ಇದ್ದಾರಾ ಇಲ್ಲೋ ಅಂತ ಹೇಳಿ ನೋಡಲಿಕ್ಕೆ ಅಂತ ಹೇಳಿ ಮೊನ್ನೆ ನಾನು ಬಗ್ಗಿಯಲ್ಲಿ ನಿಂತ್ಕೊಂಡು ಪಾತ್ರೆಯನ್ನು ತೊಳಿತಾ ಇದ್ದೆ. ಅಲ್ಲಿ ಒಂದು ಟ್ಯಾಪ್ ಉಂಟಲ್ಲ, ಕಾಗೆಗೆ ಸಹ ಗೊತ್ತಾಗಲಿಲ್ಲ ಕಾಣ್ತದೆ. ಮೇ ಬಿ ನನ್ನ ತಲೆ ಮೇಲೆ ಒಂದು ಕೂರ್ಲಿಕ್ಕೆ ಅಂತ ಹೇಳಿ ಬಂತು. ಮೇ ಬಿ ನಾನು ಸುಮ್ಮನೆ ಹೀಗೆ ಬಗ್ಗಿ ನಿಂತದ್ರಿಂದ ಅಲ್ಲಾಡ್ಲಿದ್ದು, ಅದಕ್ಕೆ ಕಾಣಲಿಲ್ಲ ಕಾಣ್ತದೆ. ಅದು ಕೂರ್ಲಿಕ್ಕೆ ಅಂತ ಬರುವಾಗ ಇದು ಎಂಥ ಸೌಂಡ್ ಅಂತ ಹೇಳಿ ನಾನು ಮೇಲೆ ನೋಡಿದೆ. ಕಾಗೆ ನನ್ನನ್ನು ನೋಡಿದ್ರಿತ್ತು, ನಾನು ಕಾಗೆಯನ್ನು ನೋಡಿ ಎದುರು ಬಿಟ್ಟೆ. ಸೊ ನಾನು ಜೋರಾಗಿ ಪಾತ್ರೆ ಕೆಳಗೆ ಬಿತ್ತು ನನ್ನ ಕೈಯಿಂದ. ಆಗ ಮಾವ ಓಡಿ ಬಂದರೆ ಎಂತಾಯಿತು ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದೆ ಕಾಗೆ ನನ್ನ ತಲೆ ಮೇಲೆ ಕೂತ್ಕೊಳ್ಳಿಕ್ಕೆ ಬಂತು ಅಂತ ಹೇಳಿ. ಅದೇ ಮಾವ ಸಹ ಹೇಳ್ತಾ ಇದ್ರು ಕಾಗೆ ಭಾರಿ ಜೋರಾಗಿದೆ, ಕಾಗೆದು ತುಂಬ ಉಪದ್ರ ಉಂಟು ಅಂತ ಹೇಳಿ. ಇವತ್ತು ನಾನು ನಿಮ್ಮ ಜೊತೆ ನಾನು ಮಾಡುವಂಥ ಒಂದು ಎಗ್ ಕರಿಯ ರೆಸಿಪಿಯನ್ನು ಶೇರ್ ಮಾಡ್ತೇನೆ. ಆ್ಯಕ್ಚುಲಿ ನಾನು ಈ ರೆಸಿಪಿಯನ್ನೆಲ್ಲ ಫುಲ್ಲು ಶೂಟ್ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಪ್ಲೇಟಲ್ಲಿ ಎಲ್ಲ ಇಟ್ಕೊಳ್ತಾ ಇದ್ದೆ. ಅಂದರೆ ವ್ಲಾಗ್ ಜೊತೆಗೇ ರೆಸಿಪಿ ಕೂಡ ಆಗ್ತದೆ ಅಂತ ಹೇಳಿ. ಅವತ್ತು ಈ ಟೈಮ್ನಲ್ಲಿ ನಾನು ಖಾರ ತೆಗೆಯೋ ಟೈಮ್ನಲ್ಲಿ ಕರೆಂಟ್ ಬಂದಿತ್ತು. ಹಾಗಾಗಿ ನಾನು ಬೇಗ ಬೇಗ ಖಾರವನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಕೆಲಸಕ್ಕೆ ಕೂಡ ಇದ್ದರು ಇಬ್ಬರು ಮೂರು ಎಷ್ಟಿದ್ರು ನನಗೆ ನೆನಪಿಲ್ಲ, ಬಟ್ ಇದ್ದರು. ಹಾಗಾಗಿ ನಾನು ಎಗ್ಗನ್ನೆಲ್ಲ ತಂದು ಬಾಯ್ಲ್ ಮಾಡಲಿಕ್ಕೆ ಅಂತ ಹೇಳಿ ಹಾಕಿದ್ದೇನೆ. ಆಲ್ರೆಡಿ ಎಗ್ ಬಾಯ್ಲ್ ಮಾಡಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ. ಮಸಾಲವನ್ನು ಕೂಡ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ನಾನೊಂದು 8 ರಿಂದ 10 ಮೊಟ್ಟೆಗಿರುವಂಥದ್ದು ಹೇಳ್ತಾ ಇರುವಂಥದ್ದು. ಒಂದು ದೊಡ್ಡ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿಯನ್ನು ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 2 ಕಡ್ಡಿ ಬೇವಿನ ಎಲೆ, ಮತ್ತು ಇದು 5 ಬ್ಯಾಡಗಿ ಮೆಣಸು, 1 ಪೀಸ್ ಚಕ್ಕೆ, 3 ಪೀಸ್ ಲವಂಗ, 1.5 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ, 1 ಟೀ ಸ್ಪೂನ್ನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಮತ್ತು ಒಂದು 8 ರಿಂದ 10 ಕಾಳಷ್ಟು ಪೆಪ್ಪರ್, ಕಾಳು ಮೆಣಸು, ಸ್ವಲ್ಪ ಬಡೆಶೇಪ್, ಇದು ಆಪ್ಷನಲ್, ಬೇಕಾದರೆ ಮಾತ್ರ ಹಾಕ್ಬೋದು, ಮತ್ತು 4 ಎಸಳು ಬೆಳ್ಳುಳ್ಳಿ ಇಷ್ಟನ್ನು ತಗೊಂಡಿದ್ದೇನೆ. ಮತ್ತೊಂದು ಅರ್ಧ ಎಂತ ಹೇಳ್ತಾರೆ, ಅರ್ಧ ಚಿಪ್ಪಲ್ಲ, ಆ ತೆಂಗಿನಕಾಯಿ ಉಂಟಲ್ಲ, ಒಂದರದ್ದು ಅರ್ಧ ತೆಂಗಿನಕಾಯಿ. ಸೊ ಇಲ್ಲಿ ಇದನ್ನೆಲ್ಲದನ್ನು ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಇಷ್ಟ ಬಂದ ಹಾಗೆ ಈ ಒಂದು ಸ್ಪೈಸಸನ್ನು ಸಪ್ರೇಟಾಗಿ ಅಥವಾ ಈರುಳ್ಳಿಯನ್ನು ಸಪ್ರೇಟಾಗಿ ಹೇಗೆ ನಿಮಗೆ ಆಗ್ತದೆ ಆ ರೀತಿಯಲ್ಲಿ ಫ್ರೈ ಮಾಡುವಂಥದ್ದು. ಫುಲ್ ರೆಸಿಪಿ ನಾನು ಇಲ್ಲೇ ಹೇಳಿಬಿಡ್ತೇನೆ. ಇದೆಲ್ಲ ಆಗುವಾಗ ಉಂಟಲ್ಲ ಫ್ರೈ ಮಾಡುವಾಗಲೇ ಕರೆಂಟ್ ಹೋದ ಕರೆಂಟ್ ಅವತ್ತು ಬಂದಂಥದ್ದು 12ವರೆಗೆ. ಮತ್ತು ನಾನೊಂದು ಆ ಒಂದು ವಿಡಿಯೋ ಶೂಟ್ ಮಾಡಿ ಕುಕ್ ಮಾಡುವಂಥ ಒಂದು ಮೆಂಟಾಲಿಟಿಯಲ್ಲಿ ಇರಲಿಲ್ಲ. ಹಾಗಾಗಿ ನಾನು ಅದರ ನಂತರ ವಿಡಿಯೋ ಶೂಟೇ ಮಾಡಲಿಲ್ಲ ಅವತ್ತಿನ ದಿನ. ಸೊ ಇಲ್ಲಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕಾಯ್ತು, ಸಿಂಪಲ್ ಅಷ್ಟೇ. ಇದಕ್ಕೆ ಹುಣಸೆ ಹುಳಿಯನ್ನು ಹಾಕಲಿಕ್ಕಿಲ್ಲ. ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಚೆಂದ ಮಾಡಿ ಗ್ರೈಂಡ್ ಮಾಡಿ ಈರುಳ್ಳಿ, ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ ಈರುಳ್ಳಿಯನ್ನು ಹಾಕಿ ಒಗ್ಗರಣೆ ಕೊಡಬೇಕು. ಅದರ ನಂತರ ಅದಕ್ಕೆ ಒಂದು ಟೊಮೆಟೊವನ್ನು ಕೂಡ ಹಾಕಬೇಕು. ಟೊಮೆಟೊದೇ ಹುಳಿ ಆ ಒಂದು ಸಾರಿಗೆ ಇರುವಂಥದ್ದು. ಸೊ ಟೊಮೆಟೊ ಚೆಂದಾಗಿ ಬೇಯುವಾಗ ಅದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಖಾರವನ್ನು ಹಾಕಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಕೊಡಬೇಕು. ಮೊಟ್ಟೆಯನ್ನು ಕೂಡ ಹಾಕಬೇಕು. ಸೊ ಇಷ್ಟೇ ಇದರ ಒಂದು ರೆಸಿಪಿ. ನಿಮಗೆ ಹೇಗೆ ಆಗ್ತದೆ ಆದರೆ ಟ್ರೈ ಮಾಡಿ, ಇದು ಒಳ್ಳೆಯದಾಗ್ತದೆ. ಹೋಟ್ಲಲ್ಲಿ ಎಲ್ಲ ಕೊಡ್ತಾರೆ ಅಲ್ವಾ, ಸೊ ಅದೇ ರೀತಿಯಲ್ಲಿ ಟೇಸ್ಟ್ ಬರ್ತದೆ. ಅದೇ ನಾನು ಹೇಳಿಲ್ವ, ನನಗೆ ಫುಲ್ ತೋರಿಸಲಿಕ್ಕೆ ಮನಸ್ಸಿತ್ತು. ಹಾಗಾಗಿ ನಾನು ಎಲ್ಲದನ್ನು ಕೂಡ ಶೂಟ್ ಮಾಡಲಿಕ್ಕೆ ಅಂತ ಇಟ್ಟಂಥದ್ದು. ಬಟ್ ಪಾಸಿಬಲ್ ಆಗಲಿಲ್ಲ ಅವತ್ತಿನ ದಿನ. ಜನ ಕೂಡ ಇದ್ದರು, ಊಟಕ್ಕೆ ಕೂಡ ಜನ ಇದ್ದರು. ಬೇರೆ ಸಾರು ಇರಲಿಲ್ಲ, ಬೇರೆ ಏನು ಸಹ ಅಡುಗೆ ಮಾಡಲಿಕ್ಕೆ ತರಕಾರಿ ಸಹ ಇರಲಿಲ್ಲ ಆ ಟೈಮ್ನಲ್ಲಿ. ಹಾಗಾಗಿ ನಾನು ಹೇಗಿದ್ದರೂ ಮೊಟ್ಟೆ ಸಹ ಬೇಯಿಸಲಿಕ್ಕೆ ಹಾಕಿ ಆಗಿದ್ದೀನಿ. ಎಂತ ಮಾಡೋದು ಅಂತ ಹೇಳಿ 12 ಗಂಟೆ ಆಗುವಾಗ ಲೈನ್ ಮ್ಯಾನ್ ಇರ್ತಾರಲ್ವ, ಸೊ ಅವರಿಗೆ ಕಾಲ್ ಮಾಡಿ ಕೇಳಿದೆ. ಅವರು ಹೇಳಿದರು ಬರ್ತದೆ ಸ್ವಲ್ಪ ಹೊತ್ತಲ್ಲಿ ಅಂತ ಹೇಳಿ. ಮತ್ತೆ ಬಂದಂಥದ್ದು 12:30 ನಂತರ. 1 ಗಂಟೆಗೆ ಊಟ ಮಾಡಬೇಕಲ್ವ, ಕೆಲಸದವರಿಗೆ ಸಹ ಬಡಿಸಬೇಕು. ಹಾಗಾಗಿ ತುಂಬ ಟೆನ್ಷನ್ ಆಗ್ತಾ ಇತ್ತು. ಕರೆಂಟ್ ಬಂದ ಕೂಡಲೇ ಖಾರವನ್ನು ರುಬ್ಬಿ ಆಚೆ ಮಾಡಿಬಿಟ್ಟೆ, ಮೊಟ್ಟೆಯನ್ನೆಲ್ಲ ಹಾಕಿ ಕುದಿಸಿಬಿಟ್ಟೆ ಅಷ್ಟೇ. ಹಾಗಾಗಿ ನಿಮಗೆ ಹೇಳ್ತಾ ಇರುವಂಥದ್ದು, ಯಾರು ಕೂಡ ಏನು ಅಂದ್ಕೊಳ್ಬೇಡಿ ಫುಲ್ಲು ತೋರಿಸಲಿಲ್ಲ ಅಂತ ಹೇಳಿ. ಇಷ್ಟೇ ಇರುವಂಥದ್ದು, ಸಿಂಪಲ್ ಇದು, ಬೇರೆ ಏನು ಕೆಲಸ ಇಲ್ಲ ಇದರಲ್ಲಿ. ಈ ಕರೆಂಟ್ ಕೈ ಕೊಟ್ಟದ್ರಿಂದ ನನಗೆ ತೋರಿಸಲಿಕ್ಕೆ ಆಗಲಿಲ್ಲ. ಮತ್ತು ಇದಾದ ನಂತರ ನಾನು ವಿಡಿಯೋ ಕೂಡ ಶೂಟ್ ಮಾಡಲಿಲ್ಲ. ಅವತ್ತಿನ ದಿನ ನಮ್ಮ ಮನೆಗೆ ರಿಲೇಟಿವ್ಸ್ ಕೂಡ ಬಂದಿದ್ದರು. ಹಾಗಾಗಿ ನನಗೆ ಶೂಟ್ ಮಾಡಲಿಕ್ಕೆ ಒಳ್ಳೆಯದಾಗಲಿಲ್ಲ. ಯಾರಾದರೂ ಇರುವಾಗ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಅಲ್ಲ, ಅವರು ಸಹ ಆಚೆ ಈಚೆ ಹೋಗ್ತಾ ಇರ್ತಾರೆ. ಆಗ ಶೂಟ್ ಮಾಡಲಿಕ್ಕೆ ಕೆಲವರಿಗೆ ಇಷ್ಟ ಇರೋದಿಲ್ಲ.
ಸೊ ಹಾಗಾಗಿ ನಾನೇನು ಕೂಡ ಶೂಟ್ ಮಾಡಲಿಲ್ಲ. ನೆಕ್ಸ್ಟಿಗೆ ಒಗ್ಗರಣೆಗೆ ಬೇಕಾದಂತಹ ಐಟಮ್ಸನ್ನೆಲ್ಲ ನಾನಿಲ್ಲಿ ತೆಗೆದಿಟ್ಕೊಳ್ತಾ ಇರುವಂಥದ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಉದುರಿಸಲಿಕ್ಕೆ ಅಂತ ಹೇಳಿ, ಮತ್ತು ಒಂದು ದೊಡ್ಡ ಟೊಮ್ಯಾಟೋವನ್ನು ಕೂಡ ಒಗ್ಗರಣೆ ಮಾಡುವಾಗ ಹಾಕಲಿಕ್ಕೆ ಅಂತ ಹೇಳಿ ಇಟ್ಕೊಳ್ತಾ ಇದ್ದೇನೆ. ಮತ್ತು ಒಂದು ಈರುಳ್ಳಿ, ನಾನು ಆಗ ಹೇಳಿದ್ದೆ ಅಲ್ಲ, ಒಂದು ಈರುಳ್ಳಿ ಅರ್ಧವನ್ನು ತಗೊಂಡಿದ್ದೆ ಅಲ್ಲ, ಸೊ ಇನ್ನೊಂದು ಅರ್ಧವನ್ನು ಒಗ್ಗರಣೆಗೆ ನಾನು ಯೂಸ್ ಮಾಡಲಿಕ್ಕಿದ್ದೇನೆ. ಅದಾದ ನಂತರ ಇದರ ನೆಕ್ಸ್ಟ್ ಡೇ ನಾವಿಲ್ಲಿ ನಮ್ಮ ಮನೆ ಕಟ್ತಾ ಇದ್ದೇವೆ ಅಲ್ಲ, ಸೊ ಅಲ್ಲಿ ಬಂದಿರುವಂಥದ್ದು. ಈಗ ಕಾಂಪೌಂಡ್ ಎಲ್ಲ ಆಗಿದೆ, ವಿಂಡೋಸ್ ಅಂಥದ್ದನ್ನೆಲ್ಲ ಕೂತ್ಕೊಳ್ಳಿಸ್ತಿದ್ದಾರೆ ಗೋಡೆಗೆ, ಅದೆಂತ ಹೇಳ್ತಾರೆ, ಫಿಟ್ ಮಾಡ್ತಾ ಇದ್ದಾರೆ. ಸೊ ಅದು ಆಗ್ತಾ ಉಂಟು ಕೆಲಸ. ಕಾಂಪೌಂಡ್ ನೋಡಿ, ಅಲ್ಲಿ ಮೇನ್ ಗೇಟ್ ಬರುವಂಥದ್ದು, ಅಲ್ಲಿ ಒಂದು ಓಪನ್ ಕಾಣ್ತಾ ಇದೆ ಅಲ್ಲ, ಸೊ ಅಲ್ಲಿ ಮೇನ್ ಗೇಟ್ ಇರುವಂಥದ್ದು. ಈ ರೀತಿಯಲ್ಲಿದೆ ಮನೆ. ಇದು ನಮ್ಮ ಸಿಟ್ಔಟ್ ಏರಿಯಾ, ಕಾರ್ ಪೋರ್ಚ್ ಏರಿಯಾ, ಕಾರ್ ಪಾರ್ಕಿಂಗ್ ಅಂತ ಹೇಳ್ತಾರಲ್ಲ, ಸೊ ಆ ಒಂದು ಏರಿಯಾ. ಇದು ಮೇನ್ ಹಾಲ್. ಈಗ ಎಂತ ಹೇಳಿದರೆ ಸಹ ಗೊತ್ತಾಗೋದಿಲ್ಲ, ಯಾಕಂದರೆ ಹೇಳಲಿಕ್ಕೆ ನನಗೇ ಸರಿ ಗೊತ್ತಿಲ್ಲ ಈಗ ಇದರಲ್ಲಿ ಯಾವುದು ಕಿಚನ್, ಯಾವುದು ಡೈನಿಂಗ್ ಹಾಲ್, ಯಾವುದು ವರ್ಕಿಂಗ್ ಏರಿಯಾ, ಮತ್ತು ಹೊರಗೆ ಮಾತ್ರ ಲಾಸ್ಟಿಗೆ ಮಾತ್ರ ಅಸ್ತ್ರ ಒಲೆ ಅಂತ ಒಂದು ಗೊತ್ತು ಸರಿ, ಮತ್ತೊಂದು ಕೇಕ್ ರೂಮ್ ಯಾವುದು ಅಂತ ಹೇಳಿ ಗೊತ್ತು, ಮತ್ತು ಏನು ಸಹ ಅಷ್ಟೊಂದು ಸರಿ ಗೊತ್ತಿಲ್ಲ ನನಗೆ. ಇದಕ್ಕಿಂತ ಮುಂಚೆ ಎಲ್ಲ ನಾನು ಈ ರೀತಿ ಮನೆ ಕಟ್ಟುವಂಥದ್ದಾಗಿರ್ಬೋದು ಅಥವಾ ಕಟ್ತಾ ಇರುವಂಥದ್ದಾಗಿರ್ಬೋದು ಅದೆಲ್ಲ ಏನು ಸಹ ನೋಡಿ ಗೊತ್ತಿಲ್ಲ. ಕಟ್ಟಿದ ಮನೆಯಲ್ಲಿ ನಾವು ಹುಟ್ಟಿದ್ದಲ್ವ, ಹಾಗಾಗಿ ನಮಗೆ ಅದಷ್ಟೊಂದು ಗೊತ್ತಿಲ್ಲ. ವೈರಿಂಗ್ ಕೆಲಸ ಎಲ್ಲ ಆಗ್ತಾ ಉಂಟು. ಈ ಒಂದು ರೈಟ್ ಸೈಡಲ್ಲಿರುವಂಥದ್ದು ವರ್ಕಿಂಗ್ ಕಿಚನ್ ನಮ್ಮದು, ಅದರ ಲೆಫ್ಟ್ ಸೈಡಿಗಿರುವಂಥದ್ದು ಈ ರೂಮ್, ಇದು ಕೇಕ್ ರೂಮ್. ಇದಕ್ಕೆ ಒಂದೇ ವಿಂಡೋ ಇತ್ತು, ಬಟ್ ವೆಂಟಿಲೇಷನ್ ನನಗೆ ಸಾಕಾಗೋದಿಲ್ಲ ಅಂತ ಹೇಳಿದ್ದಕ್ಕೆ ಹಸ್ಬೆಂಡ್ ಹೇಳಿ ಈಗ ಎಕ್ಸ್ಟ್ರಾ ಇಲ್ಲಿ ಇನ್ನೊಂದು ಚಿಕ್ಕ ವಿಂಡೋವನ್ನು ಕೂತ್ಕೊಳ್ಳಿಸಿದ್ದಾರೆ. ಯಾಕೆಂದರೆ ಈ ಮನೆ ಏನಿದೆ ಇದು ನಮ್ಮದು RCC ಮನೆ ಆಗಿರೋದ್ರಿಂದ ಮತ್ತು ಮೇಲೆ ಶೀಟ್ ಇರೋದ್ರಿಂದ ತುಂಬ ಹೀಟ್ ಇರ್ತದೆ. ಸೊ ಹೀಟ್ ಇರುವಾಗ ಹೀಟ್ ಹೊರಗೆ ಸಹ ಹೋಗಬೇಕು, ಒಳಗೆ ಗಾಳಿ ಸಹ ಬರಬೇಕಲ್ವ, ವೆಂಟಿಲೇಷನ್ ಚೆನ್ನಾಗಿರಬೇಕು. ಹಾಗಾಗಿ ಈ ರೀತಿಯಲ್ಲಿ ದೊಡ್ಡ ದೊಡ್ಡ ವಿಂಡೋಸನ್ನು ಇಟ್ಟಿದ್ದೇವೆ. ಈ ಒಂದು ಫ್ರಂಟ್ ಸೈಡ್ ಏನಿದೆ ಇಲ್ಲಿ ನಮ್ಮ ಹಿಂದೆದು ಒಲೆ ಎಲ್ಲ ಬರುವಂಥದ್ದು, ಅಸ್ತ್ರ ಒಲೆ ಅಂಥದ್ದೆಲ್ಲ. ಈ ಸೈಡಲ್ಲಿರುವಂಥ ಜಾಗ ಎಲ್ಲ ಇದು ಬೇರೆಯವರ ಜಾಗ, ಖಾಲಿ ಜಾಗ. ಬೇಕಾದಷ್ಟು ನವಿಲಿದೆ ನಮ್ಮಾಚೆ, ನಿಮ್ಮಾಚೆ ನವಿಲೆಲ್ಲ ಉಂಟಾ ಅಂತ ಹೇಳಿ. ಇಲ್ಲಿ ತುಂಬ ನವಿಲು, ಕೋಳಿ ತಿರುಗಾಡ್ತದೆ ಅಲ್ವಾ ಈ ಒಂದು ಫೀಲ್ಡಲ್ಲಿ ಎಲ್ಲ, ಆ ರೀತಿಯಲ್ಲಿ ಇರ್ತದೆ ನವಿಲು. ನಮ್ಮ ಮನೆ ಹತ್ತಿರ ಸಹ ಹಾಗೇ ತುಂಬ ಈ ನವಿಲುಗಳೆಲ್ಲ ಚಿಕ್ಕ ಚಿಕ್ಕ ಮರಿಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತದೆ. ಅವರಿಗೆ ಅಂದರೆ ಜನ ಏನು ಮಾಡೋದಿಲ್ಲ ಅಲ್ಲ, ಹಾಗಾಗಿ ಹೆದರಿಕೆನೇ ಇಲ್ಲ, ತರಕಾರಿ ಎಲ್ಲ ಇದ್ದರೆ ತಿಂತದೆ ಬಂದು. ಸೊ ಈ ಬಾತ್ರೂಮ್ದು ಅಂಥದ್ದೆಲ್ಲ ಕೆಲಸ ಆಗ್ತಾ ಉಂಟು. ಈಗ ಇನ್ನೂ ಕೂಡ ತುಂಬ ಕೆಲಸ ಆಗಲಿಕ್ಕೆ ಬಾಕಿ ಇದೆ. ಯಾವುದರ ನೆಕ್ಸ್ಟ್ ಯಾವುದು ಅಂತ ಕೂಡ ನನಗೆ ಗೊತ್ತಿಲ್ಲ. ಹಾಗಾಗಿ ನಮಗೆ ಅಂದರೆ ಒಂದು ಕೆಲಸ ಇತ್ತು, ಹಾಗಾಗಿ ನಾವು ಈಚೆ ಬಂದಿದ್ವಿ. ನಾನು ಆಗಾಗ ಹೇಳುವಂಥದ್ದು ಆಚೆ ಈಚೆ ಹೋಗುವಾಗ ಪಾಸಿಬಲ್ ಆದರೆ ಮನೆ ಹತ್ರ ಒಮ್ಮೆ ನಿಲ್ಲಿಸಿ ಅಂತ ಹೇಳಿ. ಯಾಕೆಂದರೆ ಒಂದು ಮನೆ ಆಗ್ತಾ ಇದೆ, ಇದರಲ್ಲಿ ನಾವು ನೆಕ್ಸ್ಟ್ ನಿಲ್ತೀವಿ, ಒಂದು ಜಾಗ ಅಂತೆಲ್ಲ ಹೇಳುವಾಗ ನಮಗೇನೋ ಒಂಥರ ಪ್ರೀತಿ ಅಲ್ವ, ಹಾಗಾಗಿ ಒಮ್ಮೆ ನೋಡಿ ಹೋಗುವ ಅಂತ ಹೇಳಿ. ಕೆಲವೊಮ್ಮೆ ಬಂದಾಗ ಹಾಗೇನೇ ಇರ್ತದೆ, ಬಟ್ ಏನಾದರೂ ಕೆಲಸ ಆಗಿರ್ತದೆ ಅಂದರೆ ನನಗೆ ಗೊತ್ತಾಗೋದಿಲ್ಲ ಏನಾಗಿದೆ ಅಂತ ಹೇಳಿ. ಮೇಜರ್ ಏನಾದರೂ ದೊಡ್ಡದೇನಾದರೂ ಚೇಂಜಸ್ ಆದರೆ ಮಾತ್ರ ಗೊತ್ತಾಗುವಂಥದ್ದು. ನಾನು ಯಾವಾಗಲೂ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ, ಏನೇ ಇದ್ದರೂ ಏನಿಲ್ಲಾದರೂ ಪರವಾಗಿಲ್ಲ, ಸ್ಟೋರೇಜಿಗೆ ಸ್ಪೇಸ್ ಜಾಸ್ತಿ ಬೇಕು ಅಂತ ಹೇಳಿ. ಯಾಕೆಂದರೆ ಸ್ಟೋರೇಜ್ ಎಲ್ಲ ಹೆಣ್ಣುಮಕ್ಕಳು ನನ್ನ ಜೊತೆ ಅಗ್ರಿ ಮಾಡ್ತಾರೆ ಕಾಣ್ತದೆ. ಒಂದು ಕಿಚನಲ್ಲಿ ಮತ್ತು ಈ ಬಟ್ಟೆ ಎಲ್ಲ ಇಡಲಿಕ್ಕೆ, ಇದಕ್ಕೆಲ್ಲ ಎಷ್ಟು ಸ್ಟೋರೇಜ್ ಇದ್ದರೆ ಸಹ ಸಾಕಾಗೋದಿಲ್ಲ. ಪಾತ್ರೆ ಇಡಲಿಕ್ಕೆ, ನಮ್ಮ ಬಟ್ಟೆಗಳು ಇಡಲಿಕ್ಕೆ, ಇದಕ್ಕೆಲ್ಲ ಮನೆ ಅಂದಮೇಲೆ ಸ್ಟೋರೇಜ್ ಇರಲೇಬೇಕು. ಮೇ ಬಿ ಇದಕ್ಕೆಲ್ಲ ಹೆಣ್ಣುಮಕ್ಕಳು ಅಗ್ರಿ ಮಾಡ್ತಾರೆ. ಸೊ ಇಷ್ಟು ನಮ್ಮ ಮನೆ ಈಗ ಕೆಲಸ ಆಗಿದೆ, ನಡೀತಾ ಇದೆ. ಇನ್ನೂ ಕೂಡ ಇದಕ್ಕೆ ತುಂಬ ಹಣ ಬೇಕು, ತುಂಬ ಕೆಲಸ ಆಗಲಿಕ್ಕುಂಟು, ತುಂಬ ಟೈಮ್ ಕೂಡ ಬೇಕು. ಸೊ ಎಲ್ಲರೂ ಬೇಗ ನಮ್ಮ ಮನೆ ರೆಡಿ ಆಗಲಿ ಅಂತ ಹೇಳಿ ಪ್ರೇಯರ್ ಮಾಡಿ. ಮತ್ತು ಇವತ್ತಿನ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.